ವೀರ ಸಾವರ್ಕರ್ ಅವರನ್ನ ಭಾರತದ ಬ್ರಿಟಿಷ್ ಅಧಿಕಾರಿಗಳು ಏಕೆ ಅರೆಸ್ಟ್ ಅನ್ನು ಮಾಡಿದ್ರು? ಬ್ರಾಹ್ಮಣ ಒಂದು ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ಬ್ರಾಹ್ಮಣ ಸಮುದಾಯದ ಈ ವೀರ ಹೋರಾಟಗಾರ ತನ್ನ ಲಾ ಓದೋದಿಕ್ಕೆ ಲಂಡನ್ಗೆ ಹೋದಂಥ ಸಂದರ್ಭದಲ್ಲಿ ಆ ಲಂಡನ್ನಲ್ಲಿ ಇರ್ತಕ್ಕಂಥ ಇಂಡಿಯಾ ಹೌಸ್ನಲ್ಲಿ ಅವತ್ತು ಏನು ಅರೆಸ್ಟ್ ಆಗಿ ಭಾರತಕ್ಕೆ ಕರೆ ತೆಗೆದುಕೊಂಡು ಬರಬೇಕಂತ ಸಂದರ್ಭದಲ್ಲಿ ಹಡಗಿನ ಮುಖಾಂತರ ತಪ್ಪಿಸ್ಕೊಂಡು ಹೋಗಿ ಮತ್ತೆ ಅಲ್ಲಿ ಇವ್ರ ಬಗ್ಗೆ ಅನೇಕ ತರನಾದಂಥ ಬೇರೆ ದೇಶಗಳಲ್ಲಿ ಇವ್ರ ಬಗ್ಗೆ ಲಾಗೆ ಸಂಬಂಧಪಟ್ಟಂತೆ ಎಲ್ಲ ಕಾರ್ಯಕ್ರಮಗಳ ಅಡಿಯಲ್ಲಿ ಮತ್ತೆ ಅವರನ್ನು ಬ್ರಿಟಿಷ್ ರೂಲ್ಗೆ ಹ್ಯಾಂಡ್ ಓವರ್ ಮಾಡಿದಂಥ ಸಂದರ್ಭದಲ್ಲಿ 10 ವರ್ಷಗಳ ಕಾಲ ಅವರನ್ನು ಜೈಲು ಬಂಧನದಲ್ಲಿ ಇರಿಸಿದ್ದು ಕಟ್ಟು ಸತ್ಯ. ಅಂತಹ ಸಂದರ್ಭದಲ್ಲಿ ಮೇಡಮ್ 1909ರಲ್ಲಿ ಭಾರತ ದೇಶದ ಮೇಲೆ ಒಂದು ಅಗಾಧವಾದಂಥ ಸುಧಾರಣೆ ಬರುತ್ತೆ. ಅದನ್ನು ಮಾರ್ಲೆ ಮಿಂಟೋ ಸುಧಾರಣೆಗಳು ಅಂತ ನಾವು ಕರಿತೇವೆ. ಮಾರ್ಲೆ ಮಿಂಟೋ ಸುಧಾರಣೆಗಳನ್ನು ಎತ್ತಿಕ್ಕದಂಥ ವೀರ ಸಾವರ್ಕರ್ ಯಾಕೆ ಮಾರ್ಲೆ ಮಿಂಟೋ ಸುಧಾರಣೆಗಳನ್ನು ಹಾದಿ ಬೀದಿಯಲ್ಲಿ ಬಹಿಷ್ಕಾರ ಮಾಡಿದರು ಅಂದರೆ 1909ರಲ್ಲಿ ಭಾರತ ದೇಶದಲ್ಲಿ ಮುಸಲ್ಮಾನರಿಗೆ ವಿಶೇಷವಾದಂತಹ ಒಂದು ಏನಿವತ್ತು SC/ST ಸಮುದಾಯದ ಬಾಂಧವರಿಗೆ ವಿಶೇಷವಾದಂಥ ಒಂದು MLAಗೆ ಕೋಟಗಳ ಅಡಿಯಲ್ಲಿ ಇದೆಯೋ ಆಗ ಮುಸಲ್ಮಾನರಿಗೂ ಸಹ ವಿಶೇಷವಾದ ಇದನ್ನ ಕೊಟ್ಟು ಮಹೇಶ್ ಸರ್ ಅವರು ಝೂಮ್ ಅಲ್ಲಿ ಇರೋದ್ರಿಂದ ಅವ್ರ ರಿಯಾಕ್ಷನ್ಗೆ ಹೋಗ್ಬಿಡ್ತೀನಿ. ನಗರಾಜ್ ಸರ್ ನಿಮ್ಮನ್ನು ಮಾತಾಡಿಸ್ತೀನಿ. ಅವರು ಆಗಾಗ ಸಂಪರ್ಕ ಕಡಿತ ಆಗ್ತಾ ಇದೆ, ಹಂಗಾಗಿ ಒಂದು ರಿಯಾಕ್ಷನ್ ವೆರಿ ಇಂಪಾರ್ಟೆಂಟ್ ಅಂತ. ರಘು ಸರ್, ಈಗ ತಾನೇ ದಿಲೀಪ್ ಸರ್ ಮಾತಾಡ್ತಾ ಇದ್ರು, ಬಿಜೆಪಿ ವಕ್ತಾರರು. ಅವ್ರು ನೇರವಾಗಿ ಪ್ರಶ್ನೆ ಮಾಡ್ತಿದ್ದಾರೆ. ನಿಮ್ಮದೇ ಪಕ್ಷದ ನಾಯಕಿ ಇಂದಿರಾ ಗಾಂಧಿ ಅವರು ಸದನದಲ್ಲೇ ಅಂಚೆ ಚೀಟಿಯನ್ನ ಬಿಡುಗಡೆ ಮಾಡ್ತಾರೆ ವೀರ್ ಸಾವರ್ಕರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಜಸ್ಟ್ ಕ್ಷಮಾದಾನ ಪತ್ರ ಬರೆದ್ರು ಅನ್ನೋ ಕಾರಣಕ್ಕೆ ಆ ವಿಚಾರವನ್ನ ಇಟ್ಕೊಂಡು ನೀವು ಅವ್ರನ್ನ ದೇಶ ವಿರೋಧಿ, ಅವ್ರನ್ನ ಹೇಡಿ ಅಂತ ಕರೆದ್ರೆ ಹೇಗೆ ಸಾಧ್ಯ? ಕಾಂಗ್ರೆಸ್ನ ನಿಲುವುಗಳು ಕೂಡ ಕಾಲ ಕಾಲಕ್ಕೆ ಚೇಂಜ್ ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ನಿಮ್ಮದೇ ಪಕ್ಷದ ನಾಯಕರು ಸದನದಲ್ಲಿ ಹೊಗಳ್ತಾರೆ, ಈಗ ನೀವು ಅವ್ರನ್ನ ಹೇಡಿ ಅಂತ ಕರಿತಿದ್ದೀರಿ ಅಂದ್ರೆ ಕಾಂಗ್ರೆಸ್ನ ಸ್ಟ್ಯಾಂಡ್ ಏನು ಅಂತ. ಸ್ವತಃ BR ಅಂಬೇಡ್ಕರ್, ಸಂವಿಧಾನ ಶಿಲ್ಪಿ BR ಅಂಬೇಡ್ಕರ್ ಅವರು ಕೂಡ ವೀರ್ ಸಾವರ್ಕರ್ ಅವ್ರನ್ನ ಹೊಗಳ್ತಾರಂತೆ. ಹಿಂದೂಗಳನ್ನ ಸಂಘಟನೆ ಮಾಡ್ತಾರೆ, ಜೊತೆಗೆ ಅಸ್ಪೃಶ್ಯತೆಯನ್ನ ಹೋಗಲಾಡಿಸಿದ್ರು ಅನ್ನೋ ಕಾರಣಕ್ಕೆ ಅವರನ್ನ BR ಅಂಬೇಡ್ಕರ್ ಅವರು ಕೂಡ ಹೊಗಳಿದ್ರು ಅನ್ನುವಂತಹ ವಿಚಾರಗಳು ಇತಿಹಾಸದ ಪುಟಗಳಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಿಂದೂಗಳ ವಿಚಾರ, ಅಸ್ಪೃಶ್ಯತೆಯನ್ನು ಹೋಗಲಾಡಿಸಿದ್ರು ಅನ್ನೋ ಕಾರಣಕ್ಕೆ ಅವರು ಹೇಳಿ ಕಾಣಿಸ್ತಾ ಇದ್ದಾರಾ ಕಾಂಗ್ರೆಸ್ ನಾಯಕರಿಗೆ? ಯಾಕೆ ನಿಮ್ಮ ಸ್ಟ್ಯಾಂಡ್, ನಿಮ್ಮ ನಿಲುವುಗಳು ಕಾಲ ಕಾಲಕ್ಕೆ ಚೇಂಜ್ ಆಗ್ತಾ ಇದೆ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಶ್ರುತಿ, ನೋಡಿ, ನಾನು ವೈಯಕ್ತಿಕವಾಗಿ ಪ್ರಶ್ನೆಯನ್ನ ಮಾಡಲ್ಲ, ಆದ್ರೆ ಒಂದು ಪ್ರಸಿದ್ಧ ಒಂದು ಇಂಪಾರ್ಟೆಂಟ್ ಚಾನಲ್ ಆಗಿ ರಾಜ್ಯದಲ್ಲಿ ತಮ್ಮದೇ ಆದಂತ ಒಂದು ಇದಿದೆ, ಒಂದು ದರ್ ಇಸ್ ಅನ್ ಇಮೇಜ್ ಫಾರ್ ದ ಪಾರ್ಟ್ ಚಾನಲ್. ಈ ಚಾನಲ್ಗೆ ತನ್ನದೇ ಆದಂತ ಒಂದು ಮಹತ್ವ ಇದೆ. ಸೊ ಬಿಜೆಪಿಯ ನಾಯಕರುಗಳು, RSS ನಾಯಕರು ಅವರು ಹುಟ್ಟು ಹಾಕಿರ್ತಕ್ಕಂತ ಸುಳ್ಳಿನ ಸರಮಾಲೆಯನ್ನ, ವಾಟ್ಸ್ಆಪ್ ಯೂನಿವರ್ಸಿಟಿಯಿಂದ ಬರ್ತಿರ್ತಕ್ಕಂತ ಸುಳ್ಳಿನ ಸರಮಾಲೆಯನ್ನ ಇಲ್ಲಿ ಚಾನೆಲ್ಗಳಲ್ಲಿ ಜನರಲ್ಲಿ ತುರುಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮೇಲಾಗಿ ನಾನ್ ಪ್ರಶ್ನೆ ಕೇಳ್ತಾ ಇರ್ತಕ್ಕಂಥದ್ದು ಬಿಜೆಪಿ ನಾಯಕರುಗಳಿಗೆ, RSS ನಾಯಕರುಗಳಿಗೆ, ಯಾಕೆ ಯಾವಾಗ್ಲೂ ಹಿಂದುತ್ವ ಮತ್ತೆ ಈ ಸಾವರ್ಕರ್ ವಿಚಾರಗಳು ಚುನಾವಣಾ ಸಂದರ್ಭದಲ್ಲಿ ಬಿಜೆಪಿ ಅಧಪತನದಲ್ಲಿದ್ದಾಗ ಯಾಕೆ ಬರ್ತದೆ? ಸೊ ಬಿಜೆಪಿಗೆ ಯಾವಾಗ್ಲೂ ಟಾಣಿಕ್ ಬೇಕು ಅಂತ ಹೇಳಿದ್ರೆ ಮೊನ್ನೆ ನಡೆದಂತ RSS ನ 100 ಇಯರ್ಸ್ ಶತಮಾನೋತ್ಸವ ಅಟ್ಟರ್ ಫೇಲ್ ಆಗಿದೆ. ಅಂದ್ರೆ ರಾಜ್ಯದ ಯುವಕರು, ದೇಶದ ಯುವಕರು ಬಿಜೆಪಿಯನ್ನ ಅವರು ಅಟೆಂಡ್ ಆಗ್ತಾ ಇಲ್ಲ ಕಾರ್ಯಕ್ರಮಕ್ಕೆ. ದುಡ್ಡು ಕೊಟ್ಟು ಕರ್ಕೊಂಡ್ ಬಂದಿರ್ತಕ್ಕಂತ ಸಂದಿಗ್ಧ ಪರಿಸ್ಥಿತಿನಲ್ಲಿ ಅವರು ಹೇಗಾದ್ರೂ ಮಾಡಿ ಈ ರೀತಿಯಾದಂತ ನಾಟಕಗಳನ್ನ ಹಾಡಿ ನಾವು ಚುನಾವಣೆ ಹೇಗಾದ್ರೂ ಗೆಲ್ಲಬೇಕು ಅಂತ ಹೇಳುವಂತ ಒಂದು ಪ್ರಯತ್ನವರು ಅವ್ರು ಏನ್ ಮಾಡ್ತಾ ಇದ್ದಾರೆ. ಆ ನಾಟಕಗಳಿಗೆ ರಾಜ್ಯದ ಜನ, ದೇಶದ ಜನ ಬ್ರೇಕ್ ಅನ್ನ ಹಾಕಿದ್ದಾರೆ. ನೆನಪಿರ್ಲಿ ದೊಡ್ಡೇರಿಯವರೇ, ಕಾಂಗ್ರೆಸ್ ಅವ್ರದ್ದು ಸಿದ್ದರಾಮಯ್ಯ ಉತ್ಸವ ಅಲ್ಲ, ಶತಮಾನೋತ್ಸವ. ನೆನಪಿಟ್ಕೊಳ್ಳಿ, 100 ವರ್ಷದ್ದು ನಿಮ್ದು ಧೂಳಿಪಟ ಆಗ್ತಾ ಇದೆ ಪಕ್ಷ. ಈಗ ಸದ್ಯ ಇನ್ನು 3 ವರ್ಷ ಉಳಿದ್ರೆ ಸಾಕಾಗ್ಬಿಟ್ಟಿದೆ ನಿಮ್ ಪರಿಸ್ಥಿತಿ. ಎರಡನೇದು ಸಾವರ್ಕರ್ ವೀರನ ಇವರೇ ಕೊಟ್ಕೊಂಡ್ರು ಬಿರುದನ್ನ. ಅವರು ಆಯ್ತು ಬ್ರಿಟಿಷ್ ನಿಂದ ಹೊರಗಡೆ ಬಂದ್ರು, ಕ್ಷಮಾಪಣೆ ಕೇಳಿದ್ಮೇಲೆ ಬ್ರಿಟಿಷರಿಂದ ಹೊರಗಡೆ ಬಂದ್ಮೇಲೆ ಯಾವ ಹೋರಾಟವನ್ನ ಮಾಡಿದ್ದಾರೆ? ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನೆಹರು ಅವರ ಬಗ್ಗೆ ಹೇಳಿ. ಸಾಧ್ಯ ಆಗ್ಲಿಲ್ಲ. ರಘು ಸರ್ ಹೇಳಿ ರಘು ಸರ್, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ. ಕೇಳಿಸ್ಕೊಳ್ಳಿ ಪ್ಲೀಸ್. ಹಾಗಾದ್ರೆ ಅವರು ಪೆನ್ಷನ್ ಯಾಕೆ ತೆಗೆದುಕೊಂಡ್ರು? ಬ್ರಿಟಿಷರ ವಿರುದ್ಧ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಇರೋದು. ಬ್ರಿಟಿಷರ್ ಹೆಂಗ್ರಿ ಪೆನ್ಷನ್ ಕೊಡ್ತಾರೆ, ಅವ್ರು ಹೆಂಗ್ ಕೊಡಕ್ ಬರುತ್ತೆ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ತಪ್ಪು ಮಾಹಿತಿ ಕೊಡಬೇಡಿ ಅಂತ. ನೆಹರು ಅವರನ್ನ ಜೈಲಿಗೆ ಹಾಕ್ತಾರೆ, ಮೋತಿಲಾಲ್ ನೆಹರು ಅವರು ಪತ್ರದಲ್ಲಿ ಬರೆದು ಕೊಡ್ತಾರೆ, ಯಾವತ್ತೂ ಆ ಜಾಗಕ್ಕೆ ಎಂಟ್ರಿ ಕೊಡೋದಿಲ್ಲ, ಆ ಜಾಗಕ್ಕೆ ನೋಡೋದಿಲ್ಲ ಅಂತ ಹೇಳಿ. ಅಲ್ಲಲ್ಲ, ಅವರು ಝೂಮ್ ಅಲ್ಲಿ ಇರೋದ್ರಿಂದ ಅವರಿಗೆ ಕರೆಕ್ಟ್ ಕೇಳಿಸ
ರಘು ಸರ್ ಕಂಟಿನ್ಯೂ Please, ಮಾಡಿ, sir. ಫಿನಿಶ್ ಮಾಡಿ. 3 ಮಿನಿಟ್ಸ್ ನಿಮ್ಗೆ ಕೊಡ್ತಾ ಇದೀನಿ, ಯಾರು ಮಾತಾಡಲ್ಲ. ನೋಡಿ ಇದು ನೆಹರು ಅವ್ರ ಬಗ್ಗೆ ಮಾತಾಡ್ತಾರೆ. ನೆಹರು ಅವರ ಬೂಟ್ ನೆಕ್ಕುವ ಯೋಗ್ಯತೆನೂ ಬಿಜೆಪಿ ಅವ್ರಿಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ದೇಶಕ್ಕೆ 17 ವರ್ಷ ಜೈಲಲ್ಲಿ ಬ್ರಿಟಿಷ್ ಅವ್ರಿಗೆ ಬೂಟ್ ನೆಕ್ಕಿ ಕ್ಷಮೆ ಪತ್ರ ಕೊಟ್ರ ಅಲ್ಲೇ? ಒಂದ್ ನಿಮಿಷ, ಅಲ್ಲ, ಬ್ರಿಟಿಷ್ ಅವ್ರಿಗೆ ಬೂಟ್ ನೆಕ್ಬಿಟ್ಟು ಕ್ಷಮೆ ಪತ್ರ ಕೊಟ್ಟಿಲ್ಲ. ಇಡೀ ದೇಶಕ್ಕೆ ಎಡ್ವಿನ್ ಮೌಂಟ್ ಬ್ಯಾಟನ್ ಬೂಟ್ ನೆಕ್ಕಿದ್ ಯಾರು ಅಂತ ಗೊತ್ತಿದೆ. ನಾನು ಹೆಸರನ್ನ ಹೇಳಲ್ಲ. ಎಡ್ವಿನ್ ಮೌಂಟ್ ಬ್ಯಾಟನ್ ಬೂಟ್ ನೆಕ್ಕಿದ್ ಯಾರು ಅಂತ ಹೇಳಿ ಇಡೀ ದೇಶಕ್ಕೆ ಗೊತ್ತಿದೆ. ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ ರಘು ದೊಡ್ಡೇರಿ ಅವರೇ. ಬಿಜೆಪಿಗೆ ನಾಚಿಕೆ ಆಗ್ಬೇಕು ನಿಮ್ಮ ಯೋಗ್ಯತೆಗೆ. ಎಡ್ವಿನ್ ಮೌಂಟ್ ಬ್ಯಾಟನ್ ಅವ್ರಿಗೆ ಏನೇನ್ ಪತ್ರ ಬರ್ದಿದ್ರು ಅಂತ ಹೇಳೋಣ, ನಾವು ಮೆನ್ಷನ್ ಮಾಡೋಣ. ಬ್ರಿಟಿಷರ ಜೊತೆ ಕೈ ಜೋಡಿಸಿ ನಾನು ಸುಖವನ್ನು ಎಂಜಾಯ್ ಮಾಡ್ತೀನಿ. ಬ್ರಿಟಿಷ್ ಜೊತೆ ಕೈ ಜೋಡಿಸಿ ಅವ್ರಿಗೆ ಪತ್ರ ಬರೆದು ಅಂಬೇಡ್ಕರ್ ವಿರುದ್ಧವಾಗಿ ಸಂಚು ಮಾಡಿದ್ ಯಾರು? ಎಡ್ವಿನ್ ಮೌಂಟ್ ಬ್ಯಾಟನ್ ಏನ್ ಪತ್ರ ಬರ್ದಿದ್ರು ಅದೆಲ್ಲ ಚರ್ಚೆ ಮಾಡೋಣ ನಾವು. ತನ್ನ ದೇಹವನ್ನೇ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದವರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನ ನಾವು ಯಾವತ್ತೂ ಸಹಿಸೋದಿಲ್ಲ. ದೇಶವನ್ನ ವಿಭಜನೆ ಮಾಡಿದ್ರು ಅದ್ರ ಬಗ್ಗೆ ಮಾತಾಡಿ. ಓಕೆ, ಸೊ ಬಿಜೆಪಿ ಅವರಿಗೆ ನಾಚಿಕೆ ಆಗ್ಬೇಕು. ಯಾಕೆಂದ್ರೆ ಮೊನ್ನೆ ನಡೆದಿರ್ತಕ್ಕಂತ ಏನೋ 100 ವರ್ಷದ ಮಾತಾಡ್ತಾರೆ, ಅದು ಫೇಲ್ ಆಗಿದೆ, ಅಟ್ಟರ್ ಫೇಲ್ ಆಗಿದೆ. ಆ ಅಟ್ಟರ್ ಫೇಲ್ ಆದಂತ ಕಾರ್ಯಕ್ರಮದ ಸುಭಾಷ್ ಚಂದ್ರ ಬೋಸ್ ವಿರುದ್ಧವಾಗಿ ಪತ್ರ ಬರೀತಾರೆ ನೆಹರು ಅವರು. ಅವರ ಹಿಡ್ಕೊಂಡು ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ. ಅದ್ರ ಬಗ್ಗೆ ಚರ್ಚೆ ಮಾಡಿ. ರಘು ಸರ್ ವಾಪಸ್ ಬರ್ತೀನಿ. ನಿಮ್ಮನ್ನ ಮತ್ತೆ ಮಾತಾಡಿಸ್ತೀನಿ ನಾನು. ನೀವು ಬೇರೆ ಪಾಯಿಂಟಿಗೆ ಹೋಗ್ತಾ ಇದ್ದೀರಿ. ಬೂಟ್ ನೆಕ್ಕಿದ್ ಯಾರು, ಆ ಇತಿಹಾಸವನ್ನ ಬೇರೆ ರೀತಿಯಲ್ಲಿ ಹೇಳೋ ಪ್ರಯತ್ನಗಳಾಗ್ತಾ ಇದೆ. ಬಟ್ ಪಾಯಿಂಟ್ ಇರೋದು ವೀರ್ ಸಾವರ್ಕರ್ ಹೇಳಿ ಅಂತ ಯಾಕೆ ಕರೀತಿದ್ದೀರಿ? ಕಾಂಗ್ರೆಸ್ ನ ಮೊದಲಿದ್ದ ಸ್ಟ್ಯಾಂಡ್ ಈಗ ಯಾಕೆ ಬದಲಾವಣೆ ಆಯ್ತು ಅನ್ನೋದ್ರ ಬಗ್ಗೆ ಮಾತ್ರ ಕ್ಲಾರಿಟಿ ಬೇಕಿತ್ತು ಅಂತ. ಓಕೆ ರಘು ಸರ್, ವಾಪಸ್ ಬರ್ತೀನಿ. ನಿಮ್ಮನ್ನ ಮಾತಾಡಿಸ್ತೀನಿ, ಖಂಡಿತ ಅವಕಾಶ ಕೊಡ್ತೀನಿ.